ಅಕ್ಷರಗಳು ಎಷ್ಟು ಸುಂದರವಾಗಿದೆ ಅಂದ್ರೆ ನುಡಿ ಮುತ್ತುಗಳ ತರ ಇದೆ. ಈಗ ನಿಮ್ಮ ಕಂಠಸಿರಿಯಿಂದ ಮಹಾದೇವನನ್ನ ಪ್ರಾರ್ಥಿಸೋಣ. ಎಲ್ಲರಿಗೂ ಶರಣು ಶರಣು ಶರಣಾರ್ಥಿ. ರಾತ್ರಿ ಎಲ್ಲ ಕಾರ್ಯಕ್ರಮ ಕೊಟ್ಟು ಗಂಟ್ಲು ಕಟ್ಕೊಂಡೈತೆ, ಸ್ವಲ್ಪ ಗಂಟ್ಲು ಬಿಡ್ಲಿ ಅಂತ ಒಂದು 4-6 ಮಾತುಗಳನ್ನು ಆಡ್ತೀನಿ. ನಾನು ಏನೇನೂ ಅಲ್ಲ, ನಮ್ಮದು ಜನಪದ. ನಾನು ಸಣ್ಣವನಾಗಿದ್ದಾಗಲೇ ನಮ್ಮ ತಾಯಿ ಜೊತೆಗೆ ನಾವು ಕೆಲಸಕ್ಕೆ ಹೋದಾಗ ಆ ಕಡೆ ಕೇಳುವಾಗ ನಮ್ಮ ತಾಯಿ ಪದ ಆಡೋಳು, ಅವಳಿಗೆ ಹಿಮ್ಮೇಳ ಕೊಡೋದು ನಾವು. ಅದು ಯಾವ ಪದ ಅಂದರೆ, ಅಂದಾವರೆ ಕೆಂದಾವರೆ ಮತ್ತೆ ತಾವರೆ ಪುಷ್ಪ, ಚಂದಕ್ಕೆ ಮಾಲೆ ಬಿಲ್ಪತ್ರೆ, ಮಾದೇವ ನಿಮಗೆ ಚಂದಕ್ಕೆ ಮಾಲೆ ಬಿಲ್ಪತ್ರೆ, ತುಳಸಿ ದಳವ ಮಾದೇವನ ಪೂಜೆಗೆ ಬಂದು, ಮಾದೇವ ನಿಮ್ಮ ಸೂಜುಗಾದ ಸೂಜು ಮಲ್ಲಿಗೆ, ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಇದು ಮೂಲ ಜನಪದ. 13 ವರ್ಷಕ್ಕೇನೆ ಈ ಜನಪದ ಹಾಡುಗಳ ಪ್ರಾರಂಭ ಮಾಡಿದ್ದು. ಹಲವಾರು ತಪ್ಪುಗಳು ಮಾಡ್ತಾರೆ, ಹಳೆ ಬೇರು ಹೊಸ ಶಿವರು. ಈಗ ಆಡಿರ್ತಕ್ಕಂಥವರು ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ, ಚಂದಕ್ಕಿ ಅಲ್ಲ, ನೀನು ಚಂದಕ್ಕೆ ಮಾಲೆ ಬಿಲ್ಪತ್ರೆ, ನೀನು ಕೊರಳೆಲ್ಲ ಮಾಲೆ ಹಾಕೊಂಡ್ರೆ ಏನು ಚಂದ ಕಂಡೆಯಪ್ಪ ಮಾದೇವ. ಇದು ಪದದ ಅರ್ಥ. ಹಾಗೆ ನಾನೇನೇನೂ ಅಲ್ಲ, ನಾನು ಡಾಕ್ಟರ್ ರಾಜ್ಕುಮಾರ್ ಪರಮ ಭಕ್ತರು. 99 ಸಲ ನೋಡಿದ್ದೀನಿ ಬಂಗಾರ ಮನಸ್ಸು ಸಿನಿಮಾನ. ಆವತ್ತಿನ ಕಾಲಕ್ಕೆ ಅವ್ರ ಸಿನಿಮಾ ಅಷ್ಟು ಯಾವ ಸಿನಿಮಾಗಳನ್ನೂ ನೋಡ್ದವನಲ್ಲ. ಶಬ್ದವೇದಿ ಸಿನಿಮಾ ಬಿಟ್ಟ ಮೇಲೆ ಎಲ್ಲ ಊರವರೆಲ್ಲ ನನಗೆ ಫೋನ್ ಮಾಡ್ತಾರೆ, ಅಣ್ಣ ನೀ ಚೆನ್ನಾಗಿ ಆಡ್ಬಿಟ್ಟಿದೆ ಕಣ್ಣು, ಮಹಾದೇವ ಸಿನಿಮಾದಲ್ಲಿ ಆಡ್ಬಿಟ್ಟಿದೆ ಅಂತಂದ ಮೇಲೆ ತಾಡಪ್ಪ ನೋಡವ ಡೈರೆಕ್ಟ್ರು ಫೋನ್ ಮಾಡಿದ್ರು. ನಾನು ಎಲ್ಲರೂ ಕರ್ಕೊಂಡೋದು, ನಾನೇ ಆಡಿದ್ದೀನಪ್ಪ, ನನ್ನ ಬಿಟ್ಟು ಜನಗಳನ್ನು ಫ್ರೀ ಆಗಿಬಿಡಪ್ಪ, ಸಿನಿಮಾ ನೋಡ್ಬಿಡ್ತೀವಿ ಅಂದೆ ಮಳವಳ್ಳಿಲಿ ಮಹಾಲಕ್ಷ್ಮಿ ಥಿಯೇಟ್ರಲ್ಲಿ. ಅದೇನಾಗಲ್ಲಪ್ಪ, ದುಡ್ಡು ಕೊಟ್ಬಿಟ್ಟು ಹೋಗಿ ಅಂದ. ಹೋದ್ರು ಹೋಗ್ಕೊಳ್ಳಿ, 15 ಜನಗಳಿಗೂ ಟಿಕೆಟ್ ತಗೊಂಡು ಹೋಗಿ ಸಿನಿಮಾ ನೋಡಿಸ್ದೆ. ಬರೇ ಈಗಲೂ ನಾನು ಎಲ್ಲ ಊರಿನಲ್ಲಿ ಕತೆ ಆಡುವಾಗಲೇ ಹೇಳ್ತೀನಿ, ಈ ಸಿನಿಮಾ ಒಳ್ಳೆ ಅದ್ಭುತವಾಗಿ ಬಂದೈತೆ. ಒಂದು ಗ್ರಾಮೀಣದಲ್ಲಿ ಏನಿದೆಯೋ ಅದನ್ನು ಅಭಿನಯ ಮಾಡಿದ್ದಾರೆ. ನಾನು ಕೇಳ್ಕೊಳ್ಳೋದಿಷ್ಟೇ, ಮಹಾದೇವ ಪ್ರಯತ್ನ ನಮ್ಮದು, ಫಲ ಏನಿದ್ರು ನಿನ್ನದು. ನಮ್ಮ ಕೂಗು, ನಮ್ಮ ಕಷ್ಟ. ಇಷ್ಟು ಜನಗಳೆಲ್ಲ ಸಿನಿಮಾ ತೆಗಿಬೇಕು ಅಂದರೆ ಬಹಳ ಕಷ್ಟಪಟ್ಟು ಸಿನಿಮಾ ತೆಗೆದಿದ್ದೀರ, ಜನಗಳ ಮುಟ್ಟ ರೀತಿ ತೆಗೆದಿದ್ದೀರ. ಇನ್ನು ಹಲವಾರು ಸಿನಿಮಾಗಳು ಯಾವ್ದು ನೋಡಿದ್ರು ಬರೀ ಕತ್ತಿ ಮಚ್ಚು ಚಾಕು ಚೂರಿ ಇದನ್ನೇ ನೋಡ್ತಾರೆ. ಆ ರೀತಿ ಆಗಬಾರ್ದು. ಈ ರೀತಿ 100 ದಿನ ಓಡಲಿ ಅಂತ ನಾನು ಡೈರೆಕ್ಟರ್ಗಳಿಗೆ ಅವತ್ತೇ ಹೇಳಿದೆ, ಈ ಹಾಡಾಡೋ ದಿನ ಇದು 100 ದಿನ ಓಡಲಿ ಮಹಾದೇವ, ಚೆನ್ನಾಗದೆ. ನಾನು ಸುಮಾರು ಏನೂ ಗೊತ್ತಿಲ್ಲ, ಸಂಗೀತ ಏನು ಗೊತ್ತಿಲ್ಲ ನನಗೆ. ಬರೀ ಮನೆಯಲ್ಲಿ ಕೋರಣೆ ಮಾಡ್ಕೊಂಡು ಊಟಕ್ಕೆ ಸಲುವಾಗಿ ಪದ ಕಲ್ತದ್ದು ಆವತ್ತಿನ ದಿನ. ಎಷ್ಟು 1972ರಲ್ಲಿ ನಾವು ಈ ಕಥೆಗಳನ್ನು ಕಲ್ತ್ಕೊಂಡು 30 ರಾತ್ರಿ ಕತೆ ಹಾಡಿ ನಾನು ಸಾವಿರಾರು ಗೀತೆಗಳು ಹಾಡಿದ್ದೀನಿ. ಟಿ ಜಿ ಲಿಂಗಪ್ಪ ಅವರು, ಉಪೇಂದ್ರ ಕುಮಾರ್ ಅವರು, ಮನೋರಂಜನ್ ಪ್ರಭಾಕರ್ ಅವರು, MS ಮಾರುತಿ, ರಾಜನ್ ನಾಗೇಂದ್ರ ಅಂತ ದೊಡ್ಡ ಮಹನೀಯರ ಜೊತೆಲೆ ಈ ಮ್ಯೂಸಿಕ್ ಮಾಡಿ, ಹಂಸಲೇಖ ಅವ್ರ ಜೊತೆಲಿ ಎಲ್ಲರ ಕೈಲೂ ಮ್ಯೂಸಿಕ್ ಮಾಡಿ ಹಲವಾರು ಕ್ಯಾಸೆಟ್ಗಳನ್ನ ಹೊರತಂದಿದ್ದೀನಿ. ಡಾಕ್ಟರ್ ರಾಜ್ಕುಮಾರ್ ಅವರು, ಜಯಸುದಾಸ್ ಇಬ್ಬರು ಬಿಟ್ಟು, PB ಶ್ರೀನಿವಾಸು, SC ಬಾಲಸುಬ್ರಹ್ಮಣ್ಯಂ, ಸುಶೀಲಮ್ಮ, ಜಾನಕಮ್ಮ, ಮಂಜುಳಾ ಗುರುರಾಜು, ಸಂಗೀತ ಕಟ್ಟಿ, ನಂದಿತಾ, BR ಛಾಯಾ ಎಲ್ಲರ ಜೊತೆಗೂ ಹಾಡುಗಳನ್ನು ಹಾಡಿಸಿದ್ದೀನಿ.
ಯಾಕೆಂದರೆ ಕ್ಯಾಸೆಟ್ ಚೆನ್ನಾಗಿ ಓಡಲಿ ಅನ್ನೋದಕ್ಕೋಸ್ಕರ ಮಾಡಿದ್ದೀನಿ. ನಾನು ಕೇಳ್ಕೊಳ್ಳೋದಿಷ್ಟೇ, ಮಹಾದೇವ ನಿನ್ನ ಪಾದ ನಂಬಿದ್ದೀನಿಯಪ್ಪ, ನಾನೇನು ದೇವರಲ್ಲ, ನಮ್ಮ ಈ ಮಹಾದೇವ ಅಂತಕ್ಕಂಥ ಹೆಸರನ್ನೇ ನಿನ್ನ ಹೆಸರು ಇಟ್ಟು ಇವತ್ತು ಸಿನಿಮಾ ಮಾಡಿದ್ದಾರೆ. ಇದು 106 ದಿನಗಳು ಓಡಲಿ, 1 ವರ್ಷಾನುಗಟ್ಲೆ ಓಡಲಿ ಅಂತ ನಾನು ಕೇಳ್ಕೊಂತೀನಿ. ಆ ಮಹದೇಶ್ವರ ಅನುಗ್ರಹ ನಮ್ಮೆಲ್ಲರಿಗೂ ಉಂಟಾಗಲಿ ಅಂತ ಡೈರೆಕ್ಟ್ರು ಭಾಳ ಚೆನ್ನಾಗಿ ಬರೆದವರೇ, ಪುಣ್ಯಾತ್ಮರು, ಸಾಹಿತಿಗಳು, ಹಾಗೆ ಮ್ಯೂಸಿಕ್ ಮಾಡಿರ್ತಕ್ಕಂಥವ್ರು ಅಲ್ಲಿಗೆ ತಕ್ಕನಾಗಿ ಜನಪದ ಶೈಲಿಯಲ್ಲೇ ಇದನ್ನು ಮ್ಯೂಸಿಕ್ ಮಾಡಿದ್ದಾರೆ. ಜೀವ ಎಗಿರಿ ಬಂತು ಕೈಯಾಗ, ಅದ್ಯಾಕೋ ನಿನ್ನ ಆವ ಭಾವ ಎಲ್ಲ ಕಂಡಾಗ, ಮಹಾದೇವ ನಿನ್ನ ಭೇಟಿ ಮಾಡುವುದೆಂಗೆ ಇವಾಗ, ಯಾವ ಥರ ಧೈರ್ಯ ಮಾಡೋದು ಮಹಾದೇವ ನಿನ್ನ ಮುಂದೆ ಬಂದು ಹೆಂಗೆ ನಿಲ್ಲೋದು, ನೀನಾರ ಹೇಳು ಹೆಂಗೆ ನಿನ್ನ ಮನಸ್ಸು ಗೆಲ್ಲೋದು. ನೋಡಿದೊಡೆ ನಡುಕ ಶುರುವಾಯಿತು, ಮಹಾದೇವ ನಿನ್ನ ವರ್ಷೆ ಕಂಡು ಗಾಬರಿ ಆಗೋಯ್ತು, ಆದರೂ ನಿನ್ನ ಪಾದೇ ಗತಿ ಎಂದು ಬಂದಾಯಿತು. ತುಟಿಯವರೆಗೂ ಮಾತು ಬಂದಿತ್ತು, ಮಹಾದೇವ ನಿನ್ನ ಬರ್ತಿದಂಗೆ ಎಲ್ಲ ಮರ್ತೋಯ್ತು. ಅಯ್ಯಯ್ಯೋ ಶಿವ ಅಂದುಕೊಂಡಿದ್ದೆಲ್ಲ ಹಾಳಾಯ್ತು. ಸ್ವಾಮಿ ಮಹಾದೇವ ಭಾಳ ಅವ್ರ ಬಾಯಲ್ಲೇ ಬಂತು, 23 ವರ್ಷಗಳಿಂದ ಭಾಳ ಕಷ್ಟಪಟ್ಟಿದ್ದೀನಿ ಅಂತ. ಯಾರು ಹಿಂದಲದನ್ನು ನೆನೆಸ್ಕೊಂತಾರೋ ಅವರಿಗೆ ಭಗವಂತ ಯಾವತ್ತೂ ಕೈ ಬಿಡೋದಿಲ್ವಂತೆ. ಮುಂದಕ್ಕೆ ಒಂದು ದಾರಿ ಒಂದು ತೋರ್ತಾನಂತೆ. ಹಿಂದಲದ ಯಾರು ಮರೀತಾರೋ ಮುಂದಕ್ಕೆ ದಾರಿ ಯಾರಿಗೂ ತೋರೋದಿಲ್ವಂತೆ. ಹಿಂದಲದ ನೆನಕಂತನೇ ಇರಬೇಕು. ಅದಕ್ಕೇ ಎಷ್ಟೇ ಎತ್ತರಕ್ಕೆ ಬೆಳೆದ್ರೇನಂತೆ ಬಂದಿದ್ದ ದಾರಿ ಮರಿಬಾರ್ದಂತೆ. ಶಬ್ದವಿಧಿ ರಾಜ್ಕುಮಾರ್ ಅವರಿಗೆ ಹಂಸಲೇಖವ್ರು ಬರೆದಂಥ ಹಾಡು. ಎಷ್ಟು ಎತ್ತರಕ್ಕೆ ಬೆಳೆದ್ರು ನಾವು ಬಂದಿರೋ ದಾರಿ ಮರಿಬಾರ್ದು ಅಂತ ಅವರೇ ಬರೆದವರೇ. ಹಂಗೆ ನಮ್ಮ ವಿನೋದ್ ಸ್ವಾಮಿಯವರು ಅವರಷ್ಟು ಎತ್ತರಕ್ಕಿದ್ರು ಅವರು ಹಿಂದಲದ್ದು ನೆನ್ಕೊಂಡು ಅವ್ರು 23 ವರ್ಷದಿಂದ ನಾನು ಭಾಳ ಕಷ್ಟಪಟ್ಟಿದ್ದೀನಿ ಅಂತ. ಸ್ವಾಮಿ ಮಹಾದೇವ ಇನ್ನೂ 6 ಸಿನಿಮಾಗಳು ಹೀಗೇನೆ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಲಿ. ಆ ಮಹಾದೇವ ಅವ್ರನ್ನ ಎತ್ತರಕ್ಕೆ ತಗೊಂಡೋಗಲಿ, ಒಳ್ಳೆ ಉನ್ನತವಾದಂಥ ಸ್ಥಾನ ತಗೊಂಡೋಗಲಿ ಅಂತ ಹೇಳಿ ಇಲ್ಲಿಂದಲೇ ನಾನು 77 ಮನೆ ಮಾಧವಪ್ಪನ ಪಾದಕ್ಕೆ ಮಹಾತ್ಮನೇ